ನಮಸ್ಕಾರ, ಇಡೀ ಕರ್ನಾಟಕ ಜನತೆಯವರಿಗೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ SDFD ಅರ್ಜಿ ಸಲ್ಲಿಸಲಿಕ್ಕೆ ಯಾವುದು ಲಾಸ್ಟ್ ಡೇಟು, ಅದೇ ರೀತಿಯಾಗಿ ರೀಸೆಂಟಾಗಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಹುದ್ದೆಗಳು ಬಂದಿದ್ವು. ಓಕೆ, ಫಾರ್ ಎಕ್ಸಾಂಪಲ್ ಜೂನಿಯರ್ ಅಸಿಸ್ಟೆಂಟ್ 14 ಹುದ್ದೆಯನ್ನು ಕರೆದಿದ್ದಾರೆ ಬೇಸ್ಡ್ ಆನ್ ಬರೀ PUC. ಇಲ್ಲಿ ನಿಮ್ಗೆ ಏನಾದರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನೂ ಕೇಳೋದಿಲ್ಲ, ಆಯಿತಾ. ಮತ್ತು ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಅಂತ ಕರೆದಿದ್ದಾರೆ, ಪ್ಯೂನ್ ಅಂತ ಕರೆದಿದ್ದಾರೆ, ನೈಟ್ ವಾಚ್ಮ್ಯಾನ್ ಅಂತ ಕರೆದಿದ್ದಾರೆ, ಡ್ರೈವರ್ ಅಂತ ಕರೆದಿದ್ದಾರೆ, ಆಮೇಲೆ ಗನ್ಮ್ಯಾನ್ ಅಂತ ಕರೆದಿದ್ದಾರೆ. ಓಕೆ, ಇವೆಲ್ಲ ಬರೀ SSLC. ನಿಮ್ಮದು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು, ಫೋಟೋ ಮತ್ತು ಸಿಗ್ನೇಚರ್ ಫೋಟೋ ಬೇಕು. ಓಕೆ, ಸೊ ಇದನ್ನ ರೆಡಿ ಮಾಡ್ಕೊಂಡು ನಂಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ಇದನ್ನು ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ವಿದ್ಯಾರ್ಥಿಗಳೇ ಇನ್ನೊಂದೇನಪ್ಪ ಅಂದರೆ FD ಅದು ಆದಷ್ಟು ಬೇಗನೆ ಒಂದು ಡೇಟ್ ಮುಕ್ತಾಯ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 14ನೇ ತಾರೀಕು. ಓಕೆ, ಲಾಸ್ಟ್ ಡೇಟ್ ಇದೆ. ಸೊ ಇನ್ನೊಂದು 2-3 ದಿನ ಇದೆ ಅಷ್ಟೇ. ಅದಕ್ಕೆ ಅಷ್ಟೊಳಗಡೆ ಅರ್ಜಿ ಸಲ್ಲಿಸಿ. ಯಾರಿಗೆ FD ಸ್ಪೆಷಲಿ SDA ಇನ್ನೂ ಬಿಟ್ಟಿಲ್ಲ, ಬರೀ FD ಅಷ್ಟೇ ಬಿಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಡೆಮೋ ವಿಡಿಯೋ ಕೊಡ್ತೇನೆ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಗನ್ಮ್ಯಾನ್ ಅಂತ ಇದೆ, ಆಯಿತಾ. ಆಮೇಲೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಫಸ್ಟ್ ಕೇಳುತ್ತೆ. ಸೊ ಇದು ಯಾವುದಂದ್ರೆ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಇವಾಗ ನಾನು ಡೆಮೋ ಕೊಡ್ತಾ ಇರೋದು. ಓಕೆ, ಸೊ ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ಓಕೆ, ತಾಯಿ ಹೆಸರು, ಆಮೇಲೆ ಜೆಂಡರು, ಮ್ಯಾರಿಟಲ್ ಸ್ಟೇಟಸ್ಸು, ಆಮೇಲೆ ಒಂದು ಫೋಟೋ ಮತ್ತು ಸಿಗ್ನೇಚರ್ ಒಂದು ಫೋಟೋನ ಹಾಕಬೇಕು. ಇಲ್ಲಿ 3 ಸ್ಟೆಪ್ ಬರುತ್ತೆ: ಅಪ್ಲಿಕೇಶನ್, ಪ್ರಿವ್ಯೂ ಮತ್ತು ಪೇಮೆಂಟ್. ಓಕೆ, ಈ 3 ಸ್ಟೆಪ್ ವೆರಿ ಸಿಂಪಲ್ ಇದೆ. ಒಂದು ಸಣ್ಣ ಒಂದು ಲಿಂಕ್ ಇದೆ, ಆರಾಮ್ಸೆ ಅಪ್ಲೈ ಮಾಡ್ಕೋಬಹುದು. ಮತ್ತು ನಿಮಗೆ ಇಲ್ಲಿ ಹೋಮ್ ಅಡ್ರೆಸ್ ಬರುತ್ತೆ, ಪರ್ಮನೆಂಟ್ ಅಡ್ರೆಸ್ಸು ಅಥವಾ ನಿಮಗೆ ಪ್ರೆಸೆಂಟ್ ಅಡ್ರೆಸ್ಸು ಅದನ್ನು ಫಿಲ್ ಮಾಡಬೇಕು. ಆಮೇಲೆ ಆಧಾರ್ ಕಾರ್ಡ್ ಒಂದು ನಂಬರ್ ಬರೆದ್ಬಿಟ್ಟು ಅದರದ್ದು ಒಂದು ಫೋಟೋ ಆ್ಯಡ್ ಅಪ್ ಮಾಡ್ಕೋಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್, ಯಾವ ರಿಲಿಜನ್, ಯಾವ ಸಬ್ ಕಾಸ್ಟ್, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದೆಲ್ಲ ನೀವು ಡೀಟೇಲ್ಸ್ ಎಂಟ್ರ್ ಮಾಡಬೇಕು. ಆಮೇಲೆ SSLC ಬಗ್ಗೆ ಸಿಲೆಬಸ್ ಯಾವುದು, ಸ್ಟೇಟ್ ಸಿಲೆಬಸ್ಸು, ಸ್ಕೂಲ್ ನೇಮ್ ಏನು, ಮತ್ತು ಅಫಿಲಿಯೇಟೆಡ್ ಬೋರ್ಡ್ ಏನು, ಪಾಸ್ ಇಯರ್ ಏನು, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಆಮೇಲೆ ರಿಜಿಸ್ಟ್ರೇಷನ್ ನಂಬರು ಮತ್ತು ಆ ಒಂದು ಮಾರ್ಕ್ಸ್ ಕಾರ್ಡ್ನ ಎಂಟರ್ ಮಾಡಬೇಕು. ಓಕೆ, ಲಾಸ್ಟಿಗೆ ಬಂದುಬಿಟ್ಟು ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಬೇರೆ ವಿದ್ಯಾರ್ಥಿಗಳು ಫಿಲ್ ಮಾಡಿದ್ದೆ. ಪ್ರಿವ್ಯೂಲಿ ಬಂದಾಗ ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಎಡಿಟ್ ಯುವರ್ ಡೀಟೇಲ್ಸ್. ಇಲ್ಲೇನೋ ತಪ್ಪಿದ್ರೆ ಇವಾಗಲೇ ಹೇಳಬೇಕು. ಒನ್ಸ್ ಪೇಮೆಂಟ್ ಇಸ್ ಡನ್ ದ ಡೀಟೇಲ್ಸ್ ಕೆನಾಟ್ ಬಿ ಚೇಂಜ್ ಅಂತ ಕೊಟ್ಟಿದ್ದಾರೆ. ಓಕೆ, ಮತ್ತು ಅದೇ ರೀತಿ ರೈಟ್ ಸೈಡ್ ಕ್ಲಿಕ್ ಬಿಲೋ ಟು ಸೇವ್ ದ ಅಪ್ಲಿಕೇಶನ್ ಆ್ಯಂಡ್ ಮೇಕ್ ದ ಪೇಮೆಂಟ್ ಮಾಡ್ದೇನೆ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಲಾಸ್ಟ್ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದರೆ, ಸೇವ್ ಅಂತ ಹೊತ್ತಿದ್ರೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ವೆರಿ ಸಿಂಪಲ್ ಇದೆ, ಜಾಸ್ತಿ ಟೈಮ್ ಕೂಡ ತೆಗೆದುಕೊಳ್ಳೋದಿಲ್ಲ. ಮತ್ತು ಅದೇ ರೀತಿಯಾಗಿ ಇದು ಕೂಡ FD ಪ್ರಥಮ ದರ್ಜೆ ಸಹಾಯಕರು ಕೂಡ ಆದಷ್ಟು ವೆರಿ ಸಿಂಪಲ್ ಇದೆ. ಸೊ ನಿಮಗೆ ಏನಾದರೂ ಅರ್ಜಿ ಸಲ್ಲಿಸಿಗೆ ಏನಾದರೂ ಸಹಾಯ ಬೇಕಿದ್ದರೆ ಆಲ್ವೇಸ್ ವಾಟ್ಸ್ಆ್ಯಪ್ ಮಿ ಅಟ್ 7892575079. ಸೊ ಇಲ್ಲಿ ಆಲ್ರೆಡಿ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ. ಎಲ್ಲ ಕೂಡ ಗೌರ್ಮೆಂಟ್ ನೌಕರಿಗಳಿವೆ, ಅದಕ್ಕೆ ಎಲ್ಲರೂ ಕೂಡ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. 14ನೇ ತಾರೀಕು ಲಾಸ್ಟ್ ಇದೆ. ಬಟ್ ಇದು ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ದು 27ನೇ ತಾರೀಕು ಇದೇ ತಿಂಗಳು ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಎಲ್ಲರೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಏನೇ ಸಂದೇಹಗಳಿದ್ದರೆ ನಂಗೆ ವಾಟ್ಸ್ಆ್ಯಪ್ ಮಾಡಿ. ನಾನು ವಾಟ್ಸ್ಆ್ಯಪ್ ನಂಬರ್ ಇನ್ನೊಮ್ಮೆ ನಾನು ಹೇಳ್ತೀನಿ ನೋಡಿ, 7892575079. ಸೊ ಮುಂದಿನ ನೋಡಿದ್ರೆ ಆದಷ್ಟು ಬೇಗನೆ ಭೇಟಿಯಾಗಿರುವಂತೆ. ಅಲ್ಲಿವರೆಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ, ಯಾರು ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಟ್ರೈ ಮಾಡ್ತಾ ಇರ್ತಾರ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.